ನಮಸ್ಕಾರಗಳು ಬಾಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಆಫ್ ಆಲ್ ಎಲ್ರಿಗೂ ಶುಭೋದಯಗಳು. ಎಸ್, ಇವತ್ತು ನಮ್ಮ ಮ್ಯಾಚ್ ಡೇ ಗೇಮ್ ನಮ್ಮ ಬೆಂಗಳೂರು ಬುಲ್ಸ್ ಚಾರ್ಜಿಂಗ್ ಒಂದು ತೆಲುಗು ಟೈಟನ್ಸ್ ನಡುವಿನ ಮ್ಯಾಚ್ ಡೇ ಪ್ರಿವ್ಯೂಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಸ್, ನಮ್ಮ ಬೆಂಗಳೂರು ಬುಲ್ಸ್ ಇವತ್ತು ಮಿನಿ ಕ್ವಾಲಿಫೈರ್ ಆಟ ಆಡ್ತಿರೋದು. ಇಲ್ಲಿ ಸೋತ್ರೆ ಮತ್ತೊಂದು ಚಾನ್ಸ್ ಇದೆ ವಿನ್ ಆದ್ರೂ ಕೂಡ. ಮತ್ತೆ ಇಲ್ಲಿ ಯಾರು ವಿನ್ ಆಗ್ತಾರೋ ಇವರಿಬ್ರು ಎಲಿಮಿನೇಟರ್ ಅಲ್ಲಿ ಅವ್ರ ಜೊತೆ ಆಟ ಆಡ್ಕೊಂಡೇ ಹೋಗ್ಬೇಕಾಗತ್ತೆ. ಪ್ಲೇ ಆಫ್ ಸಿನಾರಿಯೋ ಯಾವ ರೀತಿ ಇದೆ ಇವಾಗ, ಅದೇ ರೀತಿಯಾಗಿ ಇವತ್ತು ಎರಡನೇ ಮ್ಯಾಚ್ ಯಾರ ಜೊತೆ ಆಗ್ತಿರೋದು ಅದು ಕೂಡ ಎಷ್ಟೊತ್ತಿಗೆ ಆಗ್ತಾ ಇದೆ ಎಲ್ಲವನ್ನ ನಾನು ನಿಮ್ಗೆ ಈ ವಿಡಿಯೋದ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಅದಕ್ಕೂ ಮೊದಲಿಗೆ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸೊಬ್ಬರಾಗಿದ್ರೆ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ಮಾಡೋಂತ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಎಸ್ಟೇಟಿವ್ ಹೋಗೋದಾದ್ರೆ ಮೊದಲೇದಾಗಿ ಇವತ್ತಿನ ಮ್ಯಾಚ್ ಆಗ್ತಾ ಇರೋದು ನಮ್ಮ ಬೆಂಗಳೂರು ಬುಲ್ಸ್ ಅಂಡ್ ತೆಲುಗು ಟೈಟನ್ಸ್. ಇದೊಂಥರ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಚ್ ಆಗುತ್ತೆ. ನಮ್ಮ ಬೆಂಗಳೂರು ಬುಲ್ಸ್ಗೆ ಸೋತ್ರು ಅಥವಾ ತೆಲುಗು ಟೈಟನ್ಸ್ಗೆ ಯಾವುದೇ ಟೀಮ್ಗೆ ಅದು ಸೋತ್ರೆ ಮನೆಗೆ ಹೋಗುವಂತ ಅವಕಾಶ ಇಲ್ಲ, ಮತ್ತೊಂದು ಚಾನ್ಸಸ್ ಇರೋದ್ರಿಂದ ಮಿನಿ ಕ್ವಾಲಿಫೈರ್ ಅಂತಾನೆ ಹೇಳ್ಬೋದಾಗಿದೆ. 7:30ಕ್ಕೆ ಆಗ್ತಾ ಇರೋದ್ರಿಂದ ಆಲ್ ಟೈಮ್ ನನ್ನ ಪ್ರಕಾರ 8 ಗಂಟೆಗೆ ಆಗ್ತಾ ಇರೋದು. ಇವತ್ತು ಎರಡೇ ಮ್ಯಾಚ್ ಇರೋದ್ರಿಂದ 8 ಗಂಟೆಗೆ ಆಗ್ತಾ ಇರುವಂತದ್ದು. 7:30ಕ್ಕೆ ಶುರು ಆಗ್ತದೆ ಅವ್ರದ್ದೆಲ್ಲ ಪುರಾಣ, ಅದೇ 8 ಗಂಟೆಗೆ ಮ್ಯಾಚ್ ಶುರು ಆಗುತ್ತೆ. ಅದೇ ರೀತಿ ಸೆಕೆಂಡ್ ಮ್ಯಾಚ್ ಆಗ್ತಾ ಇರೋದು. ಎಸ್, ಸೆಕೆಂಡ್ ಮ್ಯಾಚ್ ಹೇಳೋದಂತ ಹೇಳಿದ್ರೆ ನಿನ್ನೆಯ ಏನ್ ಎಲಿಮಿನೇಟರ್ ಆಗ್ತಾ ಇತ್ತು ಹರಿಯಾಣ ಅಂಡ್ ಜೈಪುರ್ ಅಲ್ಲಿ, ಜೈಪುರ್ ಒನ್ ಆಫ್ ದ ಕ್ರೇಜಿಯಸ್ಟ್ ಮ್ಯಾಚ್, 3 ಪಾಯಿಂಟ್ ಗಳಿಂದ ವಿನ್ ಆಯ್ತು ಅಂತಾನೆ ಹೇಳ್ಬೋದಾಗಿದೆ. ಒನ್ ಆಫ್ ದ ಬೆಸ್ಟ್ ಅವ್ರ ಕಡೆಗೆ ಡಿಫೆನ್ಸ್ ಒಳ್ಳೇದ್ ಹಾಕೊಂಡಿರ್ಲಿಕ್ಕಾಗಿ ಜೈಪುರ್ ನಿನ್ನೆ ವಿನ್ ಆಯ್ತು. ಈ ಕಡೆ ಹರಿಯಾಣದಲ್ಲಂತೂ ಶಿವಂ ಪಟಾರೆ ಅವರೇ ಅಂಡ್ ರೈಡಿಂಗ್ ಸ್ವಲ್ಪ ಒಳ್ಳೇದಾಗಿತ್ತು. ಬಿಟ್ರೆ ಡಿಫೆನ್ಸ್ ಅಲ್ಲಿ ಏನೂ ಕೂಡ ಜೈದೀಪ್ ಅವರು ಹೌದು ಎಲ್ಲ ಕೂಡ ಹರಿಯಾಣದಲ್ಲಿ ಸಿಕ್ಕಾಪಟ್ಟೆ ನಿನ್ನೆ ಸ್ಟ್ರಗಲ್ ಮಾಡೋದಂತ ಹೌದು. ಅದಕ್ಕಾಗಿ ಜೈಪುರ್ ಪಿಂಕ್ ಪ್ಯಾನ್ಸರ್ಸ್ ಹರಿಯಾಣ ಮೇಲೆ 3 ಪಾಯಿಂಟ್ಸ್ ಗಳ ಭರ್ಜರಿ ಜಯವನ್ನ ಸಾಧಿಸ್ತು. ಒಟ್ನಲ್ಲಿ ಹರಿಯಾಣ ಔಟ್ ಆಯ್ತು. ಸೆಕೆಂಡ್ ಮ್ಯಾಚ್ ಆಗ್ತಾ ಇತ್ತು ನಿನ್ನೆ ಪಟ್ನಾ ಪೈರೇಟ್ಸ್ ಜೊತೆಗೆ, ಪಟ್ನಾ ಅಂಡ್ ಯು ಮುಂಬಾ. ನನ್ ಪ್ರಕಾರ ಯು ಮುಂಬಾ ಸ್ಟ್ರಾಂಗ್ ಇರೋದಕ್ಕಾಗಿ ಯು ಮುಂಬಾ ವಿನ್ ಆಗತ್ತೇನೋ ಅನ್ಕೊಂಡಿದ್ದ, ಆದ್ರೂ ಕೂಡ ಪಟ್ನಾದಲ್ಲಂತೂ ಅಯ್ಯಾನ್ ಎಲ್ಲ ಕೂಡ ಮಂದೀಪ್, ಅದೇ ರೀತಿ ಅಂಕಿತ್ ಅವ್ರು ಎಲ್ಲ ಕೂಡ ಸಾಲಿಡ್ ಹಾಕೊಂಡು ಆಟ ಆಡಿದ್ರು. ನವದೀಪ್ ಅವ್ರು ಎಲ್ಲ ಕೂಡ ಇನ್ಕ್ಲೂಡ್ ಹಾಕೊಂಡು ಟೀಮ್ ಅಲ್ಲಿ ಅಯ್ಯನ್ ಅವರು ಮತ್ತೆ ಸೂಪರ್ 10 ಮಾಡಿದ್ರು. ಅದೇ ರೀತಿ ಈ ಕಡೆನೂ ಕೂಡ ಯು ಮುಂಬಾದಲ್ಲೂ ಕೂಡ ಅಜಿತ್ ಚೌಹಾಣ್ ಅವ್ರು ಮಾಡಿದ್ರು ಕೂಡ ರೈಡಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ವೀಕ್ನೆಸ್ ನ ಇಲ್ಲಿ ಯು ಮುಂಬಾದವ್ರು ತೆಗೆದುಕೊಂಡ್ರು ಅಂತಾನೆ ಹೇಳ್ಬೋದಾಗಿದೆ. ರೈಡಿಂಗ್ ಅವ್ರ ಡಿಫೆನ್ಸ್ ಎರಡು ಕೂಡ ಯು ಮುಂಬಾ ಪಟ್ನಾದಷ್ಟು ಇರ್ಲಿಲ್ಲ, ಅದಕ್ಕಾಗಿ ಅಲ್ಲಿ ಪಟ್ನಾ ವಿನ್ ಆಯ್ತು ಅಂತಾನೆ ಹೇಳ್ಬೋದಾಗಿದೆ. ಒಟ್ನಲ್ಲಿ ಯು ಮುಂಬಾ ಅದೇ ರೀತಿಯಾಗಿ ಹರಿಯಾಣ ಎರಡೂ ಕೂಡ ನಿನ್ನೆ ಎಲಿಮಿನೇಟರ್ ಇಂದ ಮನೆಗೆ ನಡೀತು. ಇವಾಗ ಪಟ್ನಾ ಪೈರೇಟ್ಸ್ ವರ್ಸಸ್ ಜೈಪುರ್ ಪಿಂಕ್ ಪ್ಯಾನ್ಸರ್ಸ್ ಇವತ್ತು ಸೆಕೆಂಡ್ ಮ್ಯಾಚ್ ಆಗ್ತಾ ಇರೋದು. ನನ್ನ ಪ್ರಕಾರ 9 ಗಂಟೆಗೆ ಆಗ್ತಾ ಇರುವಂತ ಮ್ಯಾಚ್, ಅದು ಕೂಡ ಕ್ರೇಜಿಯಸ್ಟ್ ಮ್ಯಾಚ್ ಆಗುತ್ತೆ. ಅದ್ರಲ್ಲಿ ವಿನ್ ಆದವರು ಇಲ್ಲಿ ಯಾರು ಸೋಲ್ತಾರೋ ಅವ್ರ ಜೊತೆ ಆಟ ಆಡುವಂತ ಸಾಧ್ಯತೆ ಇರುತ್ತೆ. ಇವಾಗ ಪ್ಲೇ ಆಫ್ಸ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಇವತ್ತು ಯಾರು ವಿನ್ ಆಗ್ತಾರಲ್ಲ, ಇವತ್ತು ನಮ್ಮ ಬೆಂಗಳೂರು ಬುಲ್ಸ್ ಅಂಡ್ ತೆಲುಗು ಟೈಟನ್ಸ್ ಅಲ್ಲಿ ವಿನ್ ಆದವರು ಅಲ್ಲೇ ಇರ್ತಾರೆ, ಅಂದ್ರೆ ನೆಕ್ಸ್ಟ್ ರೌಂಡ್ ಗೆ ಕ್ವಾಲಿಫೈ ಆಗ್ತಾರೆ. ಯಾವ್ದಪ್ಪ ಅಂತ ಹೇಳಿದ್ರೆ ಕ್ವಾಲಿಫೈರ್ 2 ಅಲ್ಲಿ, ಸೆಮಿಫೈನಲ್ 2 ಅಂತಾನೆ ಇಟ್ಕೊಳ್ಳಿ, ಏನೇ ಇಟ್ಕೊಳ್ಳಿ, ಕ್ವಾಲಿಫೈರ್ 2 ಅಲ್ಲಿ ಇವಾಗ ಸೋತವರು ಅದೇ ರೀತಿಯಾಗಿ ಎಲಿಮಿನೇಟರ್ ಇಂದ ಇವತ್ತು ಎರಡನೇ ಮ್ಯಾಚ್ ಅಲ್ಲಿ ಯಾರು ವಿನ್ ಹಾಕೊಂಡ್ ಬರ್ತಾರೋ ಸೋತವರು ವಿನ್ ಅವ್ರ ಜೊತೆ ಇವತ್ತು ನಾಳೆ ಆಟ ಆಡಿ ಅದರ ನಂತರ ಅಲ್ಲಿ ಮತ್ತೆ ಸೆಮಿಫೈನಲ್ ಅಂತ ಹೇಳಿದ್ರೆ ಫೈನಲ್ 2 ಟೀಮ್ ಲಗ್ಗೆ ಇಟ್ಟಿರಲ್ಲ ಸೆಮಿಫೈನಲ್ ಅಲ್ಲಿ, ಅದ್ರಲ್ಲಿ ಯಾರು ಸೋಲ್ತಾರೋ ಅವ್ರ ಜೊತೆ ಆಟ ಆಡುವಂತದ್ದು. ಸಿಕ್ಕಾಪಟ್ಟೆ ಪ್ಲೇ ಆಫ್ಸ್ ಸಿಕ್ಕಾಪಟ್ಟೆ ಉದ್ದದ ಸ್ಟ್ರಾಟಜಿ ಆಗಿರೋದು, ಆ ರೀತಿ ಸಿಕ್ಕಾಪಟ್ಟೆ ಲಾಂಗ್ ಫಾರ್ಮೆಟ್ ಹಾಕೊಂಡಿರೋದು ಅಂತಾನೆ ಹೇಳ್ಬೋದು ಕಬಡ್ಡಿಯ ಪ್ಲೇ ಆಫ್ ಸಿನಾರಿಯೋಸ್ ಗಳು. ಅದೇ ರೀತಿ ಇವತ್ತಿನ ಮ್ಯಾಚ್ ಕಡೆ ಬರೋದಾದ್ರೆ ನಮ್ಮ ಬೆಂಗಳೂರು ಬಸ್ 7:30ಕ್ಕೆ ಸ್ಟಾರ್ಟ್ ಆಗ್ತದೆ, 8 ಗಂಟೆಗೆ ಅಂತ ಮ್ಯಾಚ್ ಆಗುತ್ತೆ ಬಲಿಷ್ಠ ತೆಲುಗು ಟೈಟನ್ಸ್ ಮೇಲೆ. ನಾನು ನಿನ್ನೆ ಪ್ರಿವ್ಯೂ ವಿಡಿಯೋದಲ್ಲಿ, ನಿನ್ನೆ ಸ್ಟಾರ್ಟಿಂಗ್ 7 ನ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಎಷ್ಟು ಸ್ಟ್ರಾಂಗ್ ಇದೆ ಅಂತ ತೆಲುಗು ಟೈಟನ್ಸ್. ಆದ್ರೂ ಕೂಡ ಒನ್ ಆಫ್ ದ ಕ್ರೇಜಿಯಸ್ಟ್ ಮ್ಯಾಚ್ ಆಗೋದಂತೂ ಹೌದು 100%. ಯಾಕಪ್ಪ ಅಂತ ಹೇಳಿದ್ರೆ ಇವ್ರ ಕಡೆಗಂತೂ ರೈಡಿಂಗ್ ಅಲ್ಲಂತೂ ಒನ್ ಆಫ್ ದ ಸಾಲಿಡ್ ಬೌನ್ಸ್ ಬ್ಯಾಕ್ ನ ಮಾಡ್ತಿರುವಂತ ಭರತ್ ಹೂಡಾ ಅಂಡ್ ಇಬ್ರು ವಿಜಯ್ ಮಲ್ಲಿಕ್ ಅವ್ರು ಇಬ್ರು ಕೂಡ ಸಾಲಿಡ್ ಫಾರ್ಮ್ ಅಲ್ಲಿ ಇರೋದ್ರಿಂದ ನನ್ನ ಪ್ರಕಾರ ತೆಲುಗು ಟೈಟನ್ಸ್ ಸಿಕ್ಕಾಪಟ್ಟೆ ಟಫ್ ಕಾಣಿಸ್ಕೊಳ್ತಿರೋದು ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ. ನಮ್ಮ ಬೆಂಗಳೂರು ಬುಲ್ಸ್ ಕಡೆ ಆಲ್ ಪ್ಲೇಯರ್ಸ್ ಗಳ ಎಫರ್ಟ್ಸ್ ಗಳು ಬರ್ತಾ ಇರೋದು. ಹೋದ್ ಮ್ಯಾಚ್ ಅಲ್ಲಿ ನೋಡ್ತಾ ಇದ್ದೆ ಆಲ್ ಪ್ಲೇಯರ್ಸ್ ಗಳ ಎಫರ್ಟ್ಸ್ ಗಳು ಸಾಲಿಡ್ ಹಾಕೊಂಡು ಬಂದಿರೋದು. ಅದಕ್ಕೆ ನಮ್ಮ ಬೆಂಗಳೂರು ಬಸ್ ಗೆ ಯಾವುದೇ ರೀತಿಯ ಕೊರತೆ ಇಲ್ಲ ರೈಡಿಂಗ್ ಆಲ್ ಡಿಫೆನ್ಸ್ ಅಲ್ಲಿ ನೋಡ್ತಾ ಇರೋ ಮಟ್ಟಿಗೆ. ಆದ್ರೂ ಕೂಡ ಇವ್ರ ಕಡೆ ತೆಲುಗು ಅಲ್ಲಿ ಭರತ್ ಅಂಡ್ ವಿಜಯ್ ಮಲ್ಲಿಕ್ ಅವ್ರನ್ನ ಹಿಡಿಲೇಬೇಕು, ಅಂದ್ರೆ ಮಾತ್ರ ನಮ್ಮ ಡಿಫೆನ್ಸ್ ಸ್ಟ್ರಾಂಗ್ ಇದೆ ಅಂತ ನಾವು ತಿಳ್ಕೊಳ್ಲಿಕ್ಕೆ ಆಗುದು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಡಿಫೆನ್ಸ್ ಸಿಕ್ಕಾಪಟ್ಟೆ ವೀಕ್ ಇದೆ ಅಂತ ಹೇಳುವಂತ ಸಾಧ್ಯತೆ ಆಗತ್ತೆ. ಆದ್ರೆ ಒಂದೇನಪ್ಪ ಅಂತ ಹೇಳಿದ್ರೆ ಸೋತ್ರೆ ಮತ್ತೊಂದು ಚಾನ್ಸಸ್ ಇರೋದು, ಅದೊಂದು ದೊಡ್ಡ ದೇವ್ರ ದಯೆಯಿಂದ ಅದೊಂದು ಇರೋದು. ಅದಕ್ಕೆ ಟಾಪ್ 4 ಸ್ಲಾಟ್ ಗೆ ಕ್ವಾಲಿಫೈ ಆಗ್ಬೇಕು ಅಂತ ಹೇಳೋದು. ಇವ್ರ ಕಡೆಗೆ ವಿಜಯ್ ಮಲ್ಲಿಕ್ ಅಂಡ್ ಭರತ್ ಹೂಡಾ ಅವರು ಇಬ್ರು ಆಯ್ತು. ಅದೇ ರೀತಿ ಡಿಫೆನ್ಸ್ ಅಲ್ಲಿ ನೋಡ್ತಾ ಇರೋ ಮಟ್ಟಿಗೆ ಶಿಂದೆ ಅವರು, ಎಸ್ ಶುಭಂ ಶಿಂದೆ ಅವರು ಒನ್ ಆಫ್ ದ ಟಾಪ್ ಅಲ್ಲಿ ಡಿಫೆನ್ಸ್ ಮಾಡ್ತಾ ಇರೋದು ಅಂತಾನೆ ಹೇಳ್ಬೋದು ತೆಲುಗು ಟೈಟನ್ಸ್ ಅಲ್ಲಿ. ಅದೇ ರೀತಿಯಾಗಿ ಇವ್ರಿಗೆಲ್ಲ ಟೀಮರ್ಸ್ ಗಳು ಕೂಡ ಸಪೋರ್ಟ್ ಕೊಡ್ತಾ ಇರೋದ್ರಿಂದ ವೆಲ್ ಡಿಸರ್ವ್ ಇವರು ಡಿಫೆನ್ಸ್ ಹಾಕೊಂಡಿರೋದು ಅಂತಾನೆ ಹೇಳ್ಬೋದು ತೆಲುಗು ಟೈಟನ್ಸ್. ಅದಕ್ಕಾಗಿ ಇವರು ಸ್ಟಾರ್ಟಿಂಗ್ 7 ಅಲ್ಲೂ, ನಿನ್ನೆ ಸ್ಟಾರ್ಟಿಂಗ್ 7 ಅಲ್ಲೇ ಹೇಳಿದ್ದಾನೆ ಯಾವ ರೀತಿ ಬರ್ಬೋದು ಅಂತ. ಅದೇ ರೀತಿಯಾಗಿ ಇವಾಗ ಒಂದ್ಸಲ ಹೇಳ್ತಾನೆ. ಭರತ್ ಹೂಡಾ ಅವರು ಮೇನ್ ರೈಡರ್ ಹಾಕೊಂಡಿರ್ತಾರೆ, ಅದೇ ರೀತಿಯಾಗಿ ಕ್ಯಾಪ್ಟನ್ ಹಾಕೊಂಡು ವಿಜಯ್ ಮಲ್ಲಿಕ್ ಅವ್ರು ಇರ್ತಾರೆ. ಇವಾಗ ಅಂಕಿತ್ ಜಲ್ಗನ್ ಅವ್ರು ಇರ್ತಾರೆ, ಅದೇ ರೀತಿ ಮೇನ್ ಡಿಫೆನ್ಸ್ ಹಾಕೊಂಡು ಶುಭಂ ಶಿಂದೆ, ಅದೇ ರೀತಿಯಾಗಿ ಅವಿ ಅವ್ರು ಇರ್ತಾರೆ, ಮಂಜಿತ್ ಅವ್ರು ಇರ್ತಾರೆ, ಅದೇ ರೀತಿ ಅಜಿತ್ ಪವಾರ್ ಅವ್ರು ಇರ್ತಾರೆ ಅಂತಾನೆ ಹೇಳ್ಬೋದಾಗಿದೆ.
ಇದು ತೆಲುಗು ಟೈಟನ್ಸ್ ನ ರೈಡಿಂಗ್ ವರ್ಸಸ್ ಡಿಫೆನ್ಸ್ ಅಂತಾನೆ ಹೇಳ್ಬೋದಾಗಿದೆ. ಎರಡು ಕೂಡ ಸ್ಟ್ರಾಂಗ್ ಹಾಕೊಂಡಿರೋದು. ನನ್ನ ಪ್ರಕಾರ ಅನಿಸ್ತಾರ ಮತ್ತೆ ನಮ್ಮ ಬೆಂಗಳೂರು ಬುಲ್ಸ್ಗೂ ಕೂಡ ಎರಡು ಟೀಮ್ ಕೂಡ ಟಕ್ಕರ್ ಕೊಡುವಂತ. ಹೌದು, ನಿನ್ನೆಲ್ಲ ಕಮೆಂಟ್ ಸೆಕ್ಷನ್ ಎಲ್ಲ ಹಾಕಿದ್ರು. ಅಂದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಅದೇ ರೀತಿ ತೆಲುಗು ಟೈಟನ್ಸ್ ಕೂಡ ಟಫ್ ಇದೆ. ಆದ್ರೆ ಬೆಂಗಳೂರು ಬುಲ್ಸ್ ನ ಮೀರಿಸುವಷ್ಟು ತೆಲುಗು ಟೈಟನ್ಸ್ ನ ಹತ್ರ ಕೇಪಬಿಲಿಟಿ ಇಲ್ಲ ಅಂತ ನಿನ್ನೆ ಹಾಕಿದ್ರು. ಆದ್ರೂ ಕೂಡ ನಂಬ್ಲಿಕ್ ಬರಲ್ಲ ಯಾವ ಮ್ಯಾಚ್ ಅಲ್ಲಿ ಯಾವ ಟೈಮ್ ಅಲ್ಲಿ ಯಾವ ಪ್ಲೇಯರ್ಸ್ ಗಳು ಅದೇ ರೀತಿ ಟೀಮ್ ಹಿಂದೆ ಬೀಳತ್ತೆ ಅಥವಾ ಯಾವ ಟೀಮ್ ವಿನ್ ಆಗುತ್ತೆ ಅದು ಯಾರಿಗೂ ಹೇಳಲಿಕ್ಕೆ ಆಗಲ್ಲ, ಗೆಸ್ ಮಾಡ್ಲಿಕ್ಕೆ ಆಗಲ್ಲ. ಆ ಪ್ಲೇಯರ್ಸ್ ಅಲ್ಲಿ ಯಾವ ರೀತಿ ಆಟ ಆಡ್ತಾರೆ ಅಂತ ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಅದೇ ರೀತಿ ನಮ್ಮ ಬೆಂಗಳೂರು ಬುಲ್ಸ್ ಕಡೆ ಬರೋದಾದ್ರೆ ನಮ್ಮ ಬೆಂಗಳೂರು ಬುಲ್ಸ್ ನಲ್ಲಿ ಮೇಜರ್ ಹಾಕೊಂಡು ಎಸ್ ರೈಡಿಂಗ್ ಅಂಡ್ ಡಿಫೆನ್ಸ್ ಕಡೆ ನೋಡ್ತಾ ಇರೋ ಮಟ್ಟಿಗೆ ರೈಡಿಂಗ್ ಅಲ್ಲಿ ಅಲ್ರಿಜಾ, ಆಶೀಶ್, ಆಕಾಶ್ ಶಿಂದೆ ಅಂಡ್ ಗಣೇಶ್ ಬಿ ಅವರು ಅಂತಾನೆ ಹೇಳ್ಬೋದಾಗಿದೆ. ಕ್ರೇಜಿಯಸ್ಟ್ ರೈಡರ್ಸ್ ಗಳು ನಮ್ಮ ಬೆಂಗಳೂರು ಬುಲ್ಸ್ ಟಾಪ್ 4 ರೈಡರ್ಸ್ ಗಳು ಎಲ್ಲ ಕೂಡ ಒಳ್ಳೆ ಫಾರ್ಮಲ್ ಇರೋದನ್ನ ಒಂದೇ ಫ್ಲೋ ಅಲ್ಲಿ ತಗೊಂಡು ಹೋಗ್ತಿದ್ದಾರೆ ನಮ್ಮ ಬೆಂಗಳೂರು ಬುಲ್ಸ್ ನ. ಅದಕ್ಕಾಗಿ ನಮ್ಮ ಬೆಂಗಳೂರು ಬುಲ್ಸ್ ಕ್ರೇಜಿಯಸ್ಟ್ ಮ್ಯಾಚ್ ಗೆ ರೈಡಿಂಗ್ ಅಲ್ಲೇ ಹೆಚ್ಚಿನದಾಗಿ ಸಾಥ್ ಸಿಗುವಂತ ಸಾಧ್ಯತೆ ಇರೋದು. ಅದೇ ರೀತಿ ಡಿಫೆನ್ಸ್ ಕೂಡ ಅಷ್ಟೇ ಸಾಲಿಡ್ ತಗೊಂಡಿರೋದು ನಮ್ಮ ಬೆಂಗಳೂರು ಬುಲ್ಸ್ ಅಷ್ಟೇ ಒಳ್ಳೇದ್ ಹಾಕೊಂಡು ಮುನ್ನಡಿತಾನೆ ಇದೆ ಡಿಫೆನ್ಸ್ ಕೂಡ. ಅದಕ್ಕಾಗಿ ನಮ್ಮ ಬೆಂಗಳೂರು ಬುಲ್ಸ್ಗೆ ಡಿಫೆನ್ಸ್ ಅಲ್ಲೂ ಮೇಜರ್ ಹಾಕೊಂಡು ಕಾಂಟ್ರಿಬ್ಯೂಷನ್, ರೈಡಿಂಗ್ ಅಲ್ಲಿ ಒಂದೇ ಅಲ್ಲ ಮೇಜರ್ ಹಾಕೊಂಡು ಡಿಫೆನ್ಸ್ ಅಲ್ಲಿ ಎಷ್ಟು ಕಾಂಟ್ರಿಬ್ಯೂಷನ್ ಬರುತ್ತೆ ನಮ್ಮ ಬೆಂಗಳೂರು ಬುಲ್ಸ್ ನ ವಿನ್ನಿಂಗ್ ಪರ್ಸೆಂಟೇಜ್ ಅದೇ ರೀತಿಯಾಗಿ ವಿನ್ಗೂ ಕೂಡ ಅಷ್ಟೇ ನಾವು ಈಸಿಯಾಗಿ ಮುಂದೆ ಹೋಗ್ತೇವೆ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಬೆಂಗಳೂರು ಬುಲ್ಸ್ಗೆ ಡಿಫೆನ್ಸ್ ಏನಾದ್ರು ಇಲ್ಲ ಅಂತ ಹೇಳಿದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಸಿಕ್ಕಾಪಟ್ಟೆ ಕೆಳಗೆ ಬರೋದು ಅಂತ. ಹೌದು, ಬ್ಯಾಕ್ ಅಲ್ಲಿ ಇರುತ್ತೆ ಗೇಮ್ ಅಲ್ಲಿ. ನಮ್ಮ ಡಿಫೆನ್ಸ್ ಮೇನ್ ಹಾಕೊಂಡು ದೀಪಕ್, ಯೋಗೀಶ್ ಅಂಡ್ ಸಂಜಯ್ ಅಂಡ್ ಸತ್ಯಪ್ಪ ಮಟ್ಟಿ ಅವರಿಂದ ಸಪೋರ್ಟ್ ಒಳ್ಳೆ ಬಂದ್ರು ಕೂಡ ಇದ್ರಲ್ಲಿ ದೀಪಕ್ ಅವರು ಒಳ್ಳೆ ಫಾರ್ಮ್ ಬಂದ್ಕೊಂಡು ಅವ್ರ ಕ್ಯಾಚಿಂಗ್ ಎಫರ್ಟ್ಸ್ ಗಳಲ್ಲಿ ಭಾಗಿಯಾದ ನಮ್ಮ ಬೆಂಗಳೂರು ಬುಲ್ಸ್ಗೆ ಏನೂ ಅಲ್ಲ ಮ್ಯಾಚ್ ವಿನ್ ಆಗೋದು. ಅದಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ಗೆ ಹೆಚ್ಚಂದಾಗಿ ಡಿಫೆನ್ಸ್ ಎಷ್ಟು ಸ್ಟ್ರಾಂಗ್ ಇರುತ್ತೆ, ಡಿಫೆನ್ಸ್ ಮೇಲೆ ನಾವು ಹೆಚ್ಚಂದಾಗಿ ಫೋಕಸ್ ಮಾಡ್ಕೊಂಡು ಇವತ್ತಿನ ಮ್ಯಾಚ್ ಅಲ್ಲೂ ಕೂಡ ಡಿಫೆನ್ಸ್ ಮೇಲೆ ನಾವು ಹೆಚ್ಚಿನದಾಗಿ ಒತ್ತು ಕೊಟ್ಕೊಂಡು ಡಿಫೆನ್ಸ್ ಇವತ್ತು ತೆಲುಗು ಟೈಟನ್ಸ್ ಮೇಲೆ ನಮ್ಮ ತೆಲುಗು ಟೈಟನ್ಸ್ ವರ್ಸಸ್ ನಮ್ಮ ಡಿಫೆನ್ಸ್ ಅಂತಾನೆ ಹೇಳ್ಬೋದಾಗಿದೆ. ರೈಡಿಂಗ್ ಆಸ್ ಯೂಶುವಲ್ ಅದು ಎಲ್ಲ ಟೀಮ್ ಅಂದು ಕೂಡ ಪರ್ಫಾರ್ಮೆನ್ಸ್ ಆಗೇ ಆಗತ್ತೆ. ಮೇಜರ್ ಹಾಕೊಂಡು ಡಿಫೆನ್ಸ್ ಎಷ್ಟು ಒಳ್ಳೇದ್ ಹಾಕೊಂಡಿರುತ್ತೋ ಅದ್ರ ಮೇಲೆ ನಮ್ಮ ಬೆಂಗಳೂರು ಬುಲ್ಸ್ ನ ಮ್ಯಾಚ್ ವಿನ್ನಿಂಗ್ ರಿಸಲ್ಟ್ ನಿಂತ್ಕೊಂಡಿದೆ ಅಂತಾನೆ ಹೇಳ್ಬೋದಾಗಿದೆ. ಸೋತ್ರೆ ನನ್ನ ಪ್ರಕಾರ ಬೆಂಗಳೂರು ಬುಲ್ಸ್ ಸೋತ್ರೆ ನಮ್ಮ ಬೆಂಗಳೂರು ಬುಲ್ಸ್ ಒಳ್ಳೇದಾಗ ಅರ್ಥ ಆಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಈಗ ಹೋದಲ್ಲ ಸೋತಿರುವಂತ ಮ್ಯಾಚಸ್ ನಂತರ ಸತತವಾಗಿ 2 ರಿಂದ 3 ಬ್ಯಾಕ್ ಟು ಬ್ಯಾಕ್ 3 ಇಂದ 4 ಮ್ಯಾಚಸ್ ನ ರೋಲ್ ಹೊಡ್ಕೊಂಡು ಹೋಗಿರೋದು. ಅದೇ ರೀತಿ ಬೆಂಗಳೂರು ಬುಲ್ಸ್ ಸೋತ್ರೆ ಏನು ದೊಡ್ಡ ಇದಲ್ಲ, ಯಾಕಪ್ಪ ಅಂತ ಹೇಳಿ ಕೆಳಗೆ ಯಾವ ಟೀಮ್ ಬರುತ್ತೋ ಅವ್ರ ಜೊತೆ ಆಟ ಆಡ್ಬೋದಾಗತ್ತೆ. ಇನ್ ಕೇಸ್ ಏನಾದ್ರು ವಿನ್ ಆದ್ರೆ ನೆಕ್ಸ್ಟ್ ಮ್ಯಾಚ್ ನಾವು ಈಸಿಯಾಗಿ ಕ್ವಾಲಿಫೈ ಆಗುತ್ತೆ ನೆಕ್ಸ್ಟ್ ರೌಂಡ್ ಗೆ. ಆದ್ರೆ ಅಲ್ಲೆಲ್ಲ ಏನು ಚಾನ್ಸಸ್ ಇರಲ್ಲ, ಇಲ್ಲಿ ಒಂದೇ ಚಾನ್ಸಸ್ ಇರೋದನ್ನ ನಮ್ಮ ಬೆಂಗಳೂರು ಬುಲ್ಸ್ಗೆ ಏನೇ ಆದ್ರೂ ಇವತ್ತೇ ಸೋಲ್ಬೇಕು ಅಥವಾ ವಿನ್ ಆಗ್ಬೇಕು. ಸೋತ್ರೆ ನಮ್ಮ ಬೆಂಗಳೂರು ಬುಲ್ಸ್ಗೆ ಚಾನ್ಸ್ ಇರುತ್ತೆ ಅಥವಾ ತೆಲುಗು ಟೈಟನ್ಸ್ಗೆ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಬೆಂಗಳೂರು ಬುಲ್ಸ್ ನೆಕ್ಸ್ಟ್ ರೌಂಡ್ ಗೆ ಕ್ವಾಲಿಫೈ ಆಗುತ್ತೆ ಅಂತಾನೆ ಹೇಳ್ಬೋದಾಗಿದೆ. ನೋಡೋ ಯಾರು ವಿನ್ ಆಗ್ತಾರೆ ಅದೇ ರೀತಿಯಾಗಿ ಯಾರು ಸೋಲ್ತಾರೆ ಅಂತ. ಇದಿಷ್ಟು ತೆಲುಗು ಟೈಟನ್ಸ್ ವರ್ಸಸ್ ಎಸ್ ಬೆಂಗಳೂರು ಬುಲ್ಸ್ ನ ಮ್ಯಾಚ್ ಡೇ ಪ್ರಿವ್ಯೂ ಆಯ್ತು. ಅದೇ ರೀತಿಯಾಗಿ ಇವತ್ತು ಸೆಕೆಂಡ್ ಮ್ಯಾಚ್ ಆಗ್ತಾ ಇರೋದು ಪಟ್ನಾ ಪೈರೇಟ್ಸ್ ವರ್ಸಸ್ ಜೈಪುರ್ ಪಿಂಕ್ ಪ್ಯಾನ್ಥರ್ಸ್ 9 ಗಂಟೆಗೆ. 2 ಮ್ಯಾಚ್ಗಳ ಪ್ರಿವ್ಯೂ ಆಯ್ತು. ನಿಮ್ಗೆ ವಿಡಿಯೋ ಸೆಲೆಕ್ಷನ್ ಕಮೆಂಟ್ ಮಾಡಿ. ನೀವು ಹೆಚ್ಚಿನ ಪಿಕೆಎಲ್ ಇನ್ಫಾರ್ಮೇಶನ್ಗೋಸ್ಕರ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.